ಹರ್ಷವರ್ಧನನ ತೊಂದರೆಗಳು ಇಷ್ಟೇ ಆಗಿರಲಿಲ್ಲ. ಅವನಿಗಾಗ್ತಾ ಇದ್ದ ಅನುಭವಗಳು ನಮ್ಮನ್ನು ಬೆಚ್ಚಿ ಬೀಳಿಸುವಂತಿದೆ. ಹರ್ಷವರ್ಧನ ಶಾಲೆಗೆ ಹೋಗಲು ಸಿದ್ಧವಾಗುವುದಕ್ಕೂ ಮೊದಲು ಸ್ನಾನದ ಮನೆಗೆ ಕಾಲಿಟ್ಟಾಗ ಆತನಿಗೆ ಆಗುತ್ತಿದ್ದ ಅನುಭವವೇ ಬೇರೆ. ಬಾತ್ರೂಮಲ್ಲಿ ಶಾಡೋ ಥರ ಫುಲ್ಲು ರೇ ಬಂದ್ಬಿಡುತ್ತೆ. ಏನೋ ಲೈಟು ಬಂದು ಹೋಗಿದೆ ಅಂದ್ಕೊಂಡು ನಾನು ಸೋಪ್ ಹಾಕುವಾಗ ಉರಿಯುತ್ತೆ. ಆವಾಗ ನೋಡ್ತೀನಿ ರಥ ಬಂದಿರುತ್ತೆ ಎಲ್ಲ. ಮೈ ಮೇಲೆ ಆಗಿರುವ ಗಾಯದ ವಿಚಿತ್ರ ಕಲೆಗಳು ಸ್ನಾನದ ಮನೆಯ ನರಕ ವಿವರಿಸುವ ಸಾಕ್ಷಿಗಳಾಗಿ ಅವನ ಮೈಯನ್ನೆಲ್ಲ ಆವರಿಸಿಕೊಂಡ್ಬಿಟ್ಟಿವೆ. ಇಲ್ಲಿಯೂ ಒಂದು ಅಚ್ಚರಿ ಕಾದಿದೆ. ಆಮೇಲೆ ನಾನು ಹಂಗೆ ಹಂಗೆ ಯಾರೋ ತಳ್ತಾರೆ ಹಿಂದೆ. ಬಾಕ್ಲಿಗೆ ಓಡ್ಕೊಂಡು ಆಮೇಲೆ ನಾನು ಬಾಕ್ಲು ತಗೊಂಡು ಬಂದ್ಬಿಡ್ತೀನಿ. ಅಕ್ಷರಗಳು ಅದ್ಯಾಕೆ ಬಂತು ಇಲ್ಲಿ? ಅದೇ ನಿಗೂಢ. ಈ ಅಕ್ಷರಕ್ಕೂ ಈತನ ಮೇಲೆ ಆವರಿಸಿರೋ ಯಾವುದೋ ಒಂದು ಕೆಟ್ಟ ಶಕ್ತಿಗೂ ಸಂಬಂಧ ಇದೆಯೇ? ನೋಡೋಣ. ಎಲ್ಲ ಸಂತಸಗಳನ್ನ ಕಳೆದುಕೊಂಡು ಹೆಸರಿಗೆ ಮಾತ್ರ ಹರ್ಷವರ್ಧನ ಎನ್ನುವಂತಾಗಿದ್ದ ಹುಡುಗ ಹರ್ಷ ತನ್ನ ಸಂಕಷ್ಟಗಳನ್ನು ಹೇಳಿಕೊಳ್ಳಲು ಜನ್ಮ ಜನ್ಮಾಂತರದ ಬಾಗಿಲು ತಟ್ಟಿದ್ದ. ಯಾರಿದು? ಮೋನಿಕಾ. ಏನಾಗ್ಬೇಕು ಈತನಿಗೆ ನೀನು? ಫ್ರೆಂಡ್ ಆಗ್ಬೇಕಾ? ಯಾವ ರೀತಿ ಫ್ರೆಂಡು ನೀನು? ಚಿಕ್ಕವನಾಗಿದ್ದಾಗ ನಾನು ಆಟ ಆಡ್ತಿದ್ರಿ. ಅಲ್ಲಿ ಕಾರ್ ಆಕ್ಸಿಡೆಂಟಲ್ಲಿ ನಮ್ಮಪ್ಪ ಮನೆಗೆ ಬಿಡುವಾಗ ಅಲ್ಲಿ ಸತ್ತೋಗ್ಬಿಟ್ಟ. ಎಲ್ಲಿತ್ತು ನಿಮ್ಮ ಮನೆ? ನಮ್ಮ ಇವಾಗ ಹರ್ಷ ಮನೆ ಅಲ್ವಾ, ಅದಿನ್ನ ಮುಂದೆನೆ. ಏನ್ ನಿಮ್ಮ ತಂದೆ ತಾಯಿ ಹೆಸರು? ರಾಜು ಅಂತ ತಂದೆ ಹೆಸರಾ? ತಾಯಿ ಹೆಸರು? ವಿಮಲಾ. ಅಪ್ಪ ಏನ್ ಮಾಡ್ತಾರೆ? ಅವರು ಬುಕ್ ಆಫೀಸ್ ಸಿಕ್ಕಾರೆ. ಬುಕ್ಕಿನ ಆಫೀಸ್ ಇಟ್ಟಿದಾರಾ? ಈತನ ಮೇಲೆ ನೀನಿರೋದು ನಿಮ್ಮ ತಂದೆ ತಾಯಿ ಗೊತ್ತಿದ್ಯಾ? ಇಲ್ಲ. ಎಷ್ಟನೇ ವಯಸ್ಸಿನಲ್ಲಿ? 4. ಈತನ ದೇಹ ಸೇರಿ ಎಷ್ಟು ವರ್ಷ ಆಯ್ತು ಈಗ? 12. ನೀನು ಬಂದಾಗಿಂದ ಏನೇನು ವ್ಯತ್ಯಾಸ ಆಗ್ತಿದೆ ಈತನಿಗೆ? ತುಂಬಾನೇ ಸುಸ್ತಾಗುತ್ತೆ. ಸ್ಕೂಲ್ಗೆ ಹೋದಾಗ ಫುಲ್ಲು ಎದೆನೋ ಕೊಡ್ತೀನಿ. ಓಕೆ. ಅವನು ಹೋಗ್ಬಾರ್ದು ಸ್ಕೂಲ್ಗೆ. ಯಾಕೆ ಹೋಗ್ಬಾರ್ದು ಪುಟ್ಟ ಸ್ಕೂಲ್ಗೆ? ನನ್ನ ಜೊತೆ ಇರಬೇಕು. ನಿನ್ನ ಜೊತೆ ಆಡ್ಕೊಂಡಿರ್ಬೇಕಾ? ನಾನಾಗಿ ಬಂದಿದ್ರೆ ನಾನು ಇರ್ತಾ ಇದ್ದೆ. ಮಾಟ ಮಾಡಿ ಕಳ್ಸಿದ್ರು. ಓ, ನೀನಾಗಿ ಬಂದಿಲ್ವಾ? ಇನ್ನೇನು ತೊಂದರೆ ಆಗ್ತಿದೆ ನಿನ್ನಿಂದ? ತಲೆನೋವು, ತಲೆ ಭಾರ. ಓಹೋ. ಬಾತ್ರೂಮಲ್ಲಿ ಗೀಚು ಬರ್ಚ್ಬಿಡ್ತೀನಿ, ತಲೆ ಬಿಡ್ತೀನಿ. ಸ್ಕೂಲಲ್ಲಿ ಸುಸ್ತಾಗಿ ಬೀಳ್ಸ್ಬಿಡ್ತೀನಿ. ಓಹೋ. ಕಾಲು ಕೈ ಆಡಲ್ಲ. ಹಂಗೆ ಸ್ವಾದಿ ಇಲ್ದೇನೆ ಆಗ್ಬಿಡ್ತೀನಿ. ನೀನು ಸತ್ತು ಎಷ್ಟು ವರ್ಷ ಆಯಿತು? ನಾನು 6 ವರ್ಷ ಆಯಿತು. 6 ವರ್ಷದಿಂದ ಮಾಡ್ತೀನಿ. ನನ್ನ ಕಲಿಸ್ಬಿಟ್ರು. ಅದಕ್ಕೆ ಆಗ ನಾನು ಹೋಗ್ಬೇಕಂದ್ರು ಅಲ್ಲಿ ಬಿಡಲ್ಲ. ಹೋಗು, ತುಂಬ ಹಿಂಸೆ ಕೊಡ್ತಾರೆ. ಓಕೆ, ಆತ ಬಿಡ್ತಾ ಇಲ್ಲ ನಿನ್ನನ್ನು. ನಿನಗೇನೇನು ಹಿಂಸೆ ಮಾಡ್ತಾನವನು? ಸುತ್ತ ಥರ ಮಾಡ್ತಾನೆ. ಮಂತ್ರವಾದಿನ ಸುಡ್ತಾನ ನಿನ್ನ? ಓಕೆ, ಏನಾಗತ್ತೆ ನಿನಗಾಗ? ಆಮೇಲೆ ನಾನು ಹೋದ್ರು ತುಂಬ ಹಿಂಸೆ ಕೊಟ್ಟು ಕಲಿಸ್ತಾನೆ.
ವಾಪಸ್ ಹೋದರೂ ಮತ್ತೆ ಕಳಿಸ್ತಾನೆ. ನೀನು ಎಷ್ಟು ವರ್ಷ ಆಯಿತು ತೀರ್ಕೊಂಡು? ನಾನು ಸೇರಿ 10 ವರ್ಷ ಆಯಿತು. ಎಲ್ಲಿಗೆ ಹೋಗ್ತೀಯಾ? ನಾನು ಎಲ್ಲರೂ ಬೇರೆ ಹೋಗ್ಬೇಕು. ಇವನ ದೇಹದಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ವಾ ನಿಂಗೆ? ಇಲ್ಲ, ತೊಂದರೆ ಕೊಡಬಾರ್ದು. ತೊಂದರೆ ಕೊಡ್ಲಿಕ್ಕೆ ನಿನಗೆ ಇಷ್ಟ ಇಲ್ಲ? ಇಲ್ಲ, ಹೋಗ್ಬೇಕು. ಇನ್ಯಾರಿದ್ದಾರೆ ನಿನ್ನ ಜೊತೆಯಲ್ಲಿ? ನಾನೊಬ್ಬನೇ. ನಿನ್ನ ಹೆಸರು ಏನಂದೆ? ಮೋನಿಕಾ. ಮೋನಿಕಾ ಹೆಣ್ಣು ಹುಡುಗಿ ಹೆಸರಲ್ವಾ? ಮತ್ತೆ ನಿನ್ನೆ ನಿನ್ನ ಹೆಣ್ಣ ಗಂಡ? ಹೆಣ್ಣು. ನಿನಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಇದ್ರಾ? ನೀನೊಬ್ಬಳೇ ಮಗಳ? ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೆ ನೀನು? ಏನು ಸ್ಕೂಲ್ ಹೆಸರು? ಐಸಕ್ ನ್ಯೂಟನ್. ಐಸಕ್ ನ್ಯೂಟನ್. ಐಸಾಕ್ ನ್ಯೂಟನ್. ಓಕೆ. ಎಷ್ಟನೇ ಕ್ಲಾಸ್ವರೆಗೂ ಓದಿದ್ಯಾ ನೀನಲ್ಲಿ? ಬರೀ 4. 4ನೇ ಕ್ಲಾಸ್ವರೆಗೂ ಅಷ್ಟೇ. ಏನು ಉದ್ದೇಶಕ್ಕೆ ಇವನ ಮೇಲೆ ಕಳಿಸಿರೋದು? ಗೊತ್ತಿಲ್ಲ. ನಿನಗೇನು ಮಾಡು ಅಂತ ಹೇಳಿದ್ದಾರೆ? ತುಂಬ ಹಿಂಸೆ ಕೊಡು. ಅವ್ನು ಸ್ಕೂಲ್ಗೆ ಹೋಗ್ಬಾರ್ದು, ವಿದ್ಯೆನೇ ಅವ್ನ ಬುದ್ಧಿಗೆ ವಿದ್ಯೆನೇ ಅಂಟಬಾರ್ದು. ಆ ಥರ ಮಾಡಿಬಿಡು. ಅವ್ನು ಸ್ಕೂಲ್ಗೆ ಹೋದಾಗ ಏನಾದರೂ ಮಾಡು, ಆದರೆ ಅವ್ನು ಸ್ಕೂಲ್ಗೆ ಹೋಗ್ಬಾರ್ದು. ಯಾರು ಮಾಡಿರೋದಿದು? ಅವರ ಸಂಬಂಧಿಕರು ಅಥವಾ ಹೊರಗಡೆ ಅವರು? ಗೊತ್ತಾಯ್ತಲ್ಲ. ನಿನಗೇನು ಗೊತ್ತಿಲ್ಲ? ಅವ್ನು ಕಳಿಸಿರೋದಷ್ಟೇ ಗೊತ್ತು ನಿನಗೆ? ಅವನ್ನ ಟ್ಯೂಷನ್ಗೆ ಹೋಗ್ತಾ ಇದ್ದ, ಹೋಗ್ಬಾರ್ದು ಅಂತ ಮಾಡಿಂದ ತಳ್ಬಿಟ್ಟೆ. ಅವ್ನು ಬೀಳ್ತಾ ಇಲ್ಲ. ತುಳಿತಾ ಇದ್ದೀನಿ, ಬೀಳ್ತಾ ಇಲ್ಲ. ಎಸ್, ಆಕೆ ಮತ್ತಿನ್ಯಾರೂ ಅಲ್ಲ, ಅವನ ಬಾಲ್ಯದ ಗೆಳತಿ ಮೋನಿಕಾ. ಅವರಪ್ಪನ ಕರ್ಬಿಟ್ಟು ಕಲಿಸ್ಬಿಟ್ಟ. ಅವ್ರಿಗೆ ಎಲ್ಲರೂ ಎತ್ಬಿಟ್ರು. ಅಲ್ಲಿ ಯಾರು ಇರಲಿಲ್ಲ. ಆವಾಗ ದೇವಸ್ಥಾನಕ್ಕೆ ಹೋದ್ರು, ಅಲ್ಲೂ ಬಿಡಲಿಲ್ಲ. ತಲೆ ಚಚ್ಚಿಸ್ತಾ ಇದ್ದೆ ಒಳಗಡೆ ಕಲ್ಸಕ್ಕೆ. ಒಳಗಡೆ ಕರ್ಕೊಂಡು ಹೋದೆ, ಪೂಜಾರಿಗೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು. ಹರ್ಷನಿಗೆ ಗೊತ್ತಿದೆಯಾ ಇದು ನೀನೇ ಒಳಗಡೆ ಇದ್ದು ಇವನಿಗೆ ತೊಂದರೆ ಕೊಡ್ತಾ ಇದೀಯಾ ಅಂತ? ನಾನು ಕಾಣಿಸ್ಕೊಂಡೆ. ಆಕೆಯ ಆತ್ಮ ಇವನನ್ನ ಕಾಡಲು ಆರಂಭಿಸಿದ್ದು ಅರಿವಿಗೆ ಬಂದ ನಂತರ ಎಚ್ಚೆತ್ತುಕೊಂಡ ಹರ್ಷನ ಪೋಷಕರು ಸಿಕ್ಕ ಕಡೆಯಲ್ಲೆಲ್ಲ ಪೂಜೆ ಪುನಸ್ಕಾರ ನೆರವೇರಿಸಿ ಅವಳ ಆತ್ಮವನ್ನ ಹೋಗಲಾಡಿಸಲು ಯತ್ನಿಸಿದ್ರು. ಎಲ್ಲ ಗೊತ್ತಾಗ್ಬಿಡ್ತು. ಈ ಘಟನೆಯ ನಂತರವೇ ಹರ್ಷವರ್ಧನನ ತಂದೆ ತಾಯಿಗೆ ಆತನಲ್ಲಿದ್ದ ತೊಂದರೆಯ ತೀವ್ರತೆ ಅರಿವಾಗಿದ್ದು. ನೋಡೋಣ ಒಂದು ವಿರಾಮದ ನಂತರ.